ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 70. ಮನೆಯಿಂದ ಹೊರಬಂದ ನಕ್ಷತ್ರ ನಡೆಯಲಾಗದೆ ತತ್ತರಿಸುತ್ತಾ ಹೆಜ್ಜೆ ಇಡುತ್ತಿದ್ದಳು. ಆಟೋ ಮಾಡಲು ಕೂಡ ಅವಳ ಬಳಿ ಹಣವಿರಲಿಲ್ಲ. ವಿಕ್ರಮ್ಗೆ ಕಾಲ್ ಮಾಡೋಣ ಎಂದರೆ ಅವಳ ಮೊಬೈಲ್ ಫೋನ್ ಇರಲಿಲ್ಲ. ಕೊನೆಗೆ ಅವಳು ಸರ್ಕಾರಿ ಮಹಿಳಾ ಉಚಿತ ಬಸ್ಸನ್ನು ಹತ್ತಿ ದೇವಸ್ಥಾನಕ್ಕೆ ಬಂದು ತಲುಪಿದಳು. ಯಾರ ಬಳಿಯಾದರೂ ಮೊಬೈಲ್ ಕೇಳಿ ಫೋನ್ ಮಾಡೋಣ ಎಂಬ ಆಲೋಚನೆ ಕೂಡ ಅವಳ ತಲೆಗೆ ಬರಲಿಲ್ಲ. ದೇವಸ್ಥಾನದಲ್ಲಿ ಕುಳಿತು ನಡೆದಿದ್ದನ್ನೆಲ್ಲ ನೆನಪಿಸಿಕೊಂಡ ಅವಳಿಗೆ ಕೇವಲ ಕಣ್ಣೀರು ಮಾತ್ರ ಬರುತ್ತಿತ್ತು. ನಕ್ಷತ್ರಾಳನ್ನು ಆ ಮನೆಯಿಂದ ಹೊರಗೆ ಹಾಕಿದ ನಂತರ ಮನೆಯ ಹಾಲ್ ಒಂದು ಸ್ಮಶಾನ ಮೌನದಲ್ಲಿ ಮುಳುಗಿ ಹೋಗಿತ್ತು. ಶಿವಶಂಕರಿ ಅಮ್ಮನ ಕಣ್ಣುಗಳು ಕೆಂಪಾಗಿದ್ದವು. ತನ್ನ ಮಗ ಇಷ್ಟೊಂದು ದೊಡ್ಡ ನಾಟಕವಾಡುತ್ತಾನೆ ಎಂದು ಅವರು ಕನಸಿನಲ್ಲೂ ಯೋಚಿಸಿರಲಿಲ್ಲ. ಅಥರ್ವನ ಮೇಲೆ ಅವರಿಗಿದ್ದ ಅತಿಯಾದ ನಂಬಿಕೆಯನ್ನು ಯಾಶಿಕಾ ತೋರಿಸಿದ ಆ ಒಂದು ವಿಡಿಯೋ ಚೂರು ಚೂರಾಗಿ ಕತ್ತರಿಸಿ ಹಾಕಿತ್ತು. ಮೋಹನ್ ತನ್ನ ಮುಖದಲ್ಲಿ ಒಂದು ಕಪಟ ನಗುವನ್ನು ಮರೆಮಾಚಿಕೊಳ್ಳುತ್ತಾ ಶಿವಶಂಕರಿಯ ಹತ್ತಿರ ಬಂದು ಕುಳಿತನು. ನೋಡಿದೆಯಾ ಶಂಕರಿ, ನಾನು ಅಂದೇ ಹೇಳಿದ್ದೆ ಆ ಹುಡುಗಿ ಸರಿಯಿಲ್ಲ ಎಂದು. ನೀನೇ ನನ್ನ ಮಾತು ಕೇಳದೆ ಅವಳನ್ನು ಮಹಾಲಕ್ಷ್ಮಿ ಎಂದು ಕೊಂಡಾಡಿದೆ. ಇವಾಗ ನಿನ್ನ ಮಗನ ಗೌರವ ಏನಾಯಿತು? ಊರೇ ನಗುತ್ತದಲ್ಲ ಎಂದು ಮತ್ತೆ ಮತ್ತೆ ಅವಳ ಮನಸ್ಸನ್ನು ನೋಯಿಸಿದನು. ಶಿವಶಂಕರಿ ಅಮ್ಮ ಏನೂ ಮಾತನಾಡಲಿಲ್ಲ. ಅವರ ಹೃದಯ ಬಡಿಯುತ್ತಿದ್ದುದು ನಕ್ಷತ್ರಗಾಗಿ ಅಲ್ಲ, ತನ್ನ ಮಗನ ಭವಿಷ್ಯವನ್ನು ನೆನೆದು. ಮೋಹನ್, ನನ್ನ ಮಗ ಇಂತಹ ಒಂದು ಒಪ್ಪಂದ ಮಾಡಿಕೊಂಡಿದ್ದಾನೆ ಎಂದರೆ ಅದಕ್ಕೆ ಯಾವುದೋ ಒಂದು ಬಲವಾದ ಕಾರಣ ಇರಲೇಬೇಕು. ಆದರೆ ಆ ಹುಡುಗಿ ಹಣಕ್ಕಾಗಿ ಇದನ್ನು ಮಾಡಿದ್ದಾಳೆ ಎಂದು ಯೋಚಿಸುವಾಗಲೇ ನನಗೆ ತಡೆದುಕೊಳ್ಳಲು ಆಗುತ್ತಿಲ್ಲ ಎಂದರು ಬಿಕ್ಕಳಿಸುತ್ತಾ. ಇದನ್ನೇ ತನಗೆ ಪೂರಕವಾಗಿ ಬಳಸಿಕೊಳ್ಳಲು ಯೋಚಿಸಿದ ಯಾಶಿಕಾ ಅತ್ತೆಯ ಪಾದದ ಬಳಿ ಮಂಡಿ ಊರಿ ಕುಳಿತಳು. ಅತ್ತೆ, ಮಾವನಿಗೆ ನಕ್ಷತ್ರ ಮೇಲೆ ಇರುವುದು ಪ್ರೀತಿಯಲ್ಲ, ಕೇವಲ ಒಂದು ರೀತಿಯ ಆಕರ್ಷಣೆ ಅಷ್ಟೆ. ಆದರೆ ನನಗೂ ಅವರಿಗೂ ಚಿಕ್ಕ ವಯಸ್ಸಿನಿಂದಲೇ ಇದ್ದ ಆ ಪ್ರೀತಿ ನಿಮಗೆ ಗೊತ್ತಲ್ಲವೇ? ಅಂದು ಯಾಮಿನಿ ವಿಷಯದಲ್ಲಿ ಏನೋ ತಪ್ಪಾಗಿ ನಡೆದು ಹೋಯಿತು. ಆದರೆ ಇನ್ಮುಂದೆ ಹಾಗೆ ನಡೆಯಲು ನಾನು ಬಿಡುವುದಿಲ್ಲ. ಮಾವನನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅತ್ತೆ ಎಂದು ಮೊಸಳೆ ಕಣ್ಣೀರು ಸುರಿಸಿದಳು. ಮೋಹನ್ ತಕ್ಷಣವೇ ಮಧ್ಯೆ ಪ್ರವೇಶಿಸಿ, ಶಂಕರಿ, ಇವಾಗಲೇ ಅಥರ್ವ ಬರುವುದರೊಳಗೆ ಒಂದು ನಿರ್ಧಾರ ತಗೋಬೇಕು. ಅವನು ಬಂದರೆ ಮತ್ತೆ ಆ ಹುಡುಗಿಗಾಗಿ ಮಾತನಾಡುತ್ತಾನೆ, ಮತ್ತೊಮ್ಮೆ ನಿನ್ನನ್ನು ಏಮಾರಿಸುತ್ತಾನೆ. ಇವಾಗಲೇ ಯಾಶಿಕಾ ಹಾಗೂ ಅವನಿಗೆ ನಿಶ್ಚಿತಾರ್ಥವನ್ನು ಮುಗಿಸಿಬಿಡೋಣ. ತಾಂಬೂಲ ಬದಲಾಯಿಸಿಕೊಂಡರೆ ಆಮೇಲೆ ಅವನಿಂದ ಇದನ್ನು ಮೀರಲು ಸಾಧ್ಯವಿಲ್ಲ ಎಂದನು ಅಧಿಕಾರಯುತವಾಗಿ. ಶಿವಶಂಕರಿ ಅಮ್ಮನಿಗೆ ಯಾಶಿಕಾಳನ್ನು ತನ್ನ ಸೊಸೆಯನ್ನಾಗಿ ಮಾಡಿಕೊಳ್ಳಲು ಮೊದಲು ಇಡಿಯಷ್ಟು ಇಷ್ಟವಿರಲಿಲ್ಲ. ಅವಳ ಗುಣದ ಬಗ್ಗೆ ಅವರಿಗೆ ಒಬ್ಬರಿಗೆ ತಿಳಿದಿತ್ತು. ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಕುಟುಂಬದ ಮಾನವನ್ನು ಉಳಿಸಲು ಬೇರೆ ದಾರಿ ಕಾಣಲಿಲ್ಲ. ಯಾರು ಏನೇ ಹೇಳಿದರೂ ಸರಿ ಶಂಕರಿ, ನಿನ್ನ ಮಗನ ಜೀವನವನ್ನು ಸರಿಪಡಿಸಬೇಕು ಎಂದರೆ ಅದು ನಿನ್ನ ತಮ್ಮನ ಮಗಳಿಂದ ಮಾತ್ರ ಸಾಧ್ಯ ಎಂಬ ಅಥರ್ವನ ದೊಡ್ಡಪ್ಪನ ಮಾತು ಕೂಡ ಅವರನ್ನು ದಿಕ್ಕು ತಪ್ಪಿಸಿತು. ಸರಿ ಮೋಹನ್, ಯಾರು ಏನೇ ಹೇಳಿದರೂ ಸರಿ ಶಂಕರಿ, ನಿನ್ನ ಮಗನ ಜೀವನವನ್ನು ಸರಿಪಡಿಸಬೇಕು ಎಂದರೆ ಅದು ನಿನ್ನ ತಮ್ಮನ ಮಗಳಿಂದ ಮಾತ್ರ ಸಾಧ್ಯ ಎಂದು ಅಥರ್ವನ ದೊಡ್ಡಪ್ಪನ ಮಾತು ಕೂಡ ಅವರ ದಿಕ್ಕು ತಪ್ಪಿಸಿತು. ಸರಿ ಮೋಹನ್, ನೀವು ಹೇಳಿದಂತೆಯೇ ಮಾಡೋಣ. ಆದರೆ ಅಥರ್ವ ಇದಕ್ಕೆ ಒಪ್ಪುತ್ತಾನಾ ಎಂದು ಹೊಡೆದ ಧ್ವನಿಯಲ್ಲಿ ಕೇಳಿದರು ಶಿವಶಂಕರಿ. ಅವನು ಒಪ್ಪದಿದ್ದರೂ ಪರವಾಗಿಲ್ಲ, ನಿನ್ನ ಕೈಯಿಂದ ನೀನು ತಾಂಬೂಲ ಬದಲಾಯಿಸಿಕೊಡು. ಆಮೇಲೆ ಅವನು ತಾನಾಗಿಯೇ ನನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟುತ್ತಾನೆ. ಅವನು ನಿನ್ನ ಮಾತನ್ನು ಮೀರಲಾರ ಎಂದು ಮೋಹನ್ ಆತುರಪಡಿಸಿದನು. ಆಗ ಅಥರ್ವನ ದೊಡ್ಡಪ್ಪನು, ಹೌದು ಶಂಕರಿ, ನಮ್ಮ ತಮ್ಮನ ಮಗಳು ಅವಳೇ ಈ ಕುಟುಂಬದ ಮಾನವನ್ನು ಉಳಿಸಲು ಹಂಬಲಿಸುತ್ತಿದ್ದಾಳೆ. ನೀನೇಕೆ ಹಿಂಜರಿಯುತ್ತಿದ್ದೀಯಾ ಎಂದಾಗ, ಸರಿ, ಏರ್ಪಾಡು ಮಾಡಿ ಎಂದರು. ಮುಂದಿನ ಅರ್ಧ ಗಂಟೆಯಲ್ಲಿ ತುಳಸಿಯು ಅವಳ ಗಂಡನು ಬಂದು ಸೇರಿದರು. ಅಮ್ಮ, ಏನೇ ಇದ್ದರೂ ಇದು ಅಥರ್ವನ ಜೀವನ. ಸ್ವಲ್ಪ ನಿಧಾನವಾಗಿ ಯೋಚಿಸಿ ತೀರ್ಮಾನ ತಗೋಮ ಎಂದು ತಾತ ಹೇಳಲು ಬಂದಾಗ, ಅಪ್ಪ, ಯಾವುದು ಸರಿ ಯಾವುದು ತಪ್ಪು ಎಂದು ನಮಗೆ ಗೊತ್ತು.
ನೀವು ಸುಮ್ಮನಿರಿ ಎಂದು ಮೋಹನ್ ಗದರಿಸಿದನು. ಮುಂದಿನ ಕೆಲವು ನಿಮಿಷಗಳಲ್ಲಿ ಅರಿಶಿನ ಕುಂಕುಮ ವೀಳ್ಯದೆಲೆಯೊಂದಿಗೆ ಪೂಜಾ ಕೊಠಡಿಯಲ್ಲಿ ತಾಂಬೂಲದ ತಟ್ಟೆಗಳು ಸಿದ್ಧವಾದವು. ಯಾಶಿಕಾಳ ಕಣ್ಣುಗಳು ಗೆಲುವಿನ ಹರ್ಷದಿಂದ ಹೊಳೆಯುತ್ತಿದ್ದವು. ಶಿವಶಂಕರಿ ಅಮ್ಮ ನಡುಗುವ ಕೈಗಳಿಂದ ಮೋಹನ್ನನಿಗೆ ತಾಂಬೂಲವನ್ನು ಬದಲಾಯಿಸಿಕೊಟ್ಟರು. ಯಾಶಿಕಾಳನ್ನು ತನ್ನ ಮಗನಿಗೆ ನಿಶ್ಚಿತಾರ್ಥ ಮಾಡುವುದಾಗಿ ಆ ಪವಿತ್ರವಾದ ಜಾಗದಲ್ಲಿ ಮಾತು ಕೊಟ್ಟರು. ಇದೆಲ್ಲವನ್ನು ನೋಡಿದ ಯಾಶಿಕಾ ಮನಸ್ಸಿನಲ್ಲೇ ನಗುತ್ತಿದ್ದಳು. ನಕ್ಷತ್ರ, ನೀನು ಇವಾಗ ಬೀದಿಯಲ್ಲಿ ನಿಂತಿದ್ದೀಯ, ಇನ್ನು ಈ ಅಥರ್ವನ ಕೋಟೆಗೆ ನಾನೇ ರಾಣಿ ಎಂದು ಅಹಂಕಾರ ಪಟ್ಟಳು. ತಾಂಬೂಲ ಬದಲಾಯಿಸಿದ ತಕ್ಷಣವೇ ಮೋಹನ್ ಮತ್ತು ಯಾಶಿಕಾ ತಮ್ಮ ಮುಂದಿನ ಹೆಜ್ಜೆಯನ್ನು ಇಡಲು ಸಿದ್ಧರಾದರು. ಶಿವಶಂಕರಿ ಅಮ್ಮ ಕಣ್ಣೀರು ತುಂಬಿದ ಕಣ್ಣುಗಳಿಂದ ತಮ್ಮ ಕೋಣೆಗೆ ಹೊರಟು ಹೋದರು. ತಮಗೆ ಇಷ್ಟವಾದ ಸೊಸೆಯಾಗಿದ್ದ ನಕ್ಷತ್ರಾಳನ್ನು ಹೊರಗೆ ಹಾಕಿದ್ದು ಒಂದು ಕಡೆ ನೋವಾಗಿದ್ದರೂ, ತನ್ನ ಮಗ ತನಗೆ ಮೋಸ ಮಾಡಿದನೆಂಬ ಕೋಪ ಆ ನೋವನ್ನು ಮರೆಮಾಚಿತು. ಅಂದು ಸಂಜೆ ನೆಮ್ಮದಿಯಿಂದ ಮನೆಗೆ ಬಂದ ಅಥರ್ವ ಹಾಲಿನಲ್ಲಿದ್ದವರ ಮುಖಭಾವವನ್ನು ನೋಡಿ ಏನೋ ತಪ್ಪಾಗಿದೆ ಎಂದು ಅರಿತುಕೊಂಡನು. ಅಲ್ಲಿ ನಗುವ ಮುಖದೊಂದಿಗೆ ಓಡಿ ಬಂದು ತನ್ನ ಕೈ ಹಿಡಿದ ಯಾಶಿಕಾಳನ್ನು ನೋಡಿದ ತಕ್ಷಣ ಅವನ ರಕ್ತ ಕುದಿಯಿತು. ಏನು ನಡೆಯುತ್ತಿದೆ ಇಲ್ಲಿ ಎಂದು ಸಿಡಿಲಿನಂತೆ ಗರ್ಜಿಸಿದನು ಅಥರ್ವ. ಮೋಹನ್ ಮುಂದೆ ಬಂದು, ಬಾ ಅಳಿಯನೇ, ನಿನಗಾಗಿಯೇ ಕಾಯುತ್ತಿದ್ದೆವು. ನಿನ್ನ ಅಮ್ಮ ಒಂದು ಒಳ್ಳೆಯ ನಿರ್ಧಾರ ತಗೊಂಡಿದ್ದಾರೆ. ನಿನಗೂ ಯಾಶಿಕಾಗೂ ನಿಶ್ಚಿತಾರ್ಥ ಮುಗಿಯಿತು. ಈಗೋ ತಾಂಬೂಲ ಬದಲಾಯಿಸಿದ್ದೇವೆ ಎಂದನು ವ್ಯಂಗ್ಯವಾಗಿ. ಅಥರ್ವ ಒಂದು ಕ್ಷಣ ಎಪ್ಪುಗಟ್ಟಿ ಹೋದನು. ಅವನ ಕಣ್ಣುಗಳು ತನ್ನ ತಾಯಿಯನ್ನು ಹುಡುಕಿದವು. ವೀಲ್ಚೇರ್ನಲ್ಲಿ ಕೋಣೆಯಿಂದ ಹೊರಗೆ ಬಂದ ಶಿವಶಂಕರಿ ಅಮ್ಮನನ್ನು ನೋಡಿ, ಅಮ್ಮ, ಇದೆಲ್ಲ ನಿಜಾನಾ? ಏಕಮ್ಮ ನನ್ನನ್ನು ಕೇಳದೆಯೂ ಇಷ್ಟೊಂದು ದೊಡ್ಡ ನಿರ್ಧಾರ ತಗೊಂಡಿದ್ದೀರಿ ಎಂದು ವೇದನೆಯಿಂದ ಕೇಳಿದನು. ಶಿವಶಂಕರಿ ಅಮ್ಮ ಅವನನ್ನು ನೇರವಾಗಿ ಕಣ್ಣಿಗೆ ಕಣ್ಣಿಟ್ಟು ನೋಡಿದರು. ನಿನ್ನನ್ನು ಕೇಳಿಯೇ ಎಲ್ಲವನ್ನು ಮಾಡಬೇಕು ಅಂದುಕೊಂಡಿದ್ದೆ ಅಥರ್ವ. ಆದರೆ ನೀನು ನನ್ನ ಬಳಿ ಪ್ರಾಮಾಣಿಕವಾಗಿದ್ದೀಯಾ? ಆ ಹುಡುಗಿ ಹಣಕ್ಕಾಗಿ ನಟಿಸಲು ಬಂದವಳು ಎಂದು ಗೊತ್ತಿದ್ದು ಅವಳನ್ನು ನನ್ನ ಮನೆಯ ಸೊಸೆಯನ್ನಾಗಿ ಮಾಡಲು ನೋಡಿದೆಯಲ್ಲ, ಇದರ ಮೇಲೆ ನಿನ್ನನ್ನು ನಂಬಲು ನಾನು ಸಿದ್ಧಳಿಲ್ಲ. ಯಾಶಿಕಾಳೆ ನಿನ್ನ ಹೆಂಡತಿ, ಇದು ನನ್ನ ನಿರ್ಧಾರ ಎಂದರು ದೃಢವಾಗಿ. ಅಮ್ಮ, ನೀವು ಏನೋ ತಪ್ಪಾಗಿ ತಿಳಿದುಕೊಂಡಿದ್ದೀರಾ. ನಾನು ಅವಳ ಮನೆಯಲ್ಲಿ ಮಾತನಾಡಿ ಬಂದಿದ್ದೇನೆ. ಶೀಘ್ರದಲ್ಲೇ ನನಗೂ ನಕ್ಷತ್ರಗೂ, ವಿಕ್ರಮ್ ಹಾಗೂ ಸೌಂದರ್ಯಗೂ ಮದುವೆ ನಡೆಯುತ್ತದೆ ಎಂದು ಅವನು ಅಮ್ಮನಿಗೆ ಹೇಳಿದನು. ಸಾಕು, ನಿಲ್ಲಿಸು ಅಥರ್ವ. ನನಗೆ ಎಲ್ಲ ವಿಷಯವೂ ಗೊತ್ತಾಗಿದೆ. ಅವಳನ್ನು ನೀನು ಕಾಂಟ್ರಾಕ್ಟ್ ಗರ್ಲ್ಫ್ರೆಂಡ್ ಆಗಿ ಕರೆತಂದದ್ದು, ಅವಳು ಹಣಕ್ಕಾಗಿ ನಿನ್ನ ಜೊತೆ ಇದ್ದದ್ದು ಯಾಶಿಕಾ ವಿಡಿಯೋ ತೋರಿಸಿ ನನಗೆ ತೋರಿಸಿದ್ದಾಳೆ ಎಂದಾಗ ಅಥರ್ವನ ಪ್ರಪಂಚವೇ ತಲೆಕೆಳಗಾಯಿತು. ಅಮ್ಮ ಎಂದು ಕಣ್ಣೀರು ತುಂಬಿ ಅಥರ್ವ ಅದಕ್ಕೆ ಮೇಲೆ ಮಾತನಾಡಲಾಗದೆ ನೋಡಲು ಅವಳನ್ನು ಕಳುಹಿಸಿಬಿಟ್ಟೆ. ಇನ್ಮುಂದೆ ಅವಳು ನಿನಗೆ ಬೇಡ. ಈ ಕುಟುಂಬಕ್ಕೆ ಅಂತ ಒಂದು ಗೌರವ ಇದೆ, ಅದನ್ನು ಹರಾಜು ಹಾಕಬೇಡ ಎಂದ ತಕ್ಷಣವೇ ಅಥರ್ವ ವೇಗವಾಗಿ ಮಹಡಿಗೆ ಓಡಿದನು. ಅವನ ಕೋಣೆಯಲ್ಲಿ ನಕ್ಷತ್ರ ಇರಲಿಲ್ಲ. ಕೋಣೆ ಖಾಲಿಯಾಗಿತ್ತು. ಅವಳ ಮೊಬೈಲ್ ಕೂಡ ಅಲ್ಲೇ ಬಿದ್ದಿತ್ತು. ಅವನ ಹೃದಯ ಚೂರು ಚೂರಾಯಿತು. ನಕ್ಷತ್ರ, ಎಲ್ಲಿದ್ದೀಯಾ ನಕ್ಷತ್ರ ಎಂದು ಹುಚ್ಚನಂತೆ ಕಿರುಚಿದನು. ಅಲ್ಲಿದ್ದ ಎಲ್ಲ ವಸ್ತುಗಳನ್ನು ಎತ್ತಿ ಎಸೆದವನು ಕೆಳಗೆ ಓಡಿ ಬಂದು ಮೋಹನನ ಶರ್ಟ್ ಹಿಡಿದು ಜಗ್ಗಿದನು. ಅವಳನ್ನು ಎಲ್ಲಿಗೆ ಕಳುಹಿಸಿದಿರಿ? ನನ್ನ ನಕ್ಷತ್ರ ಎಲ್ಲಿ ಎಂದು ಗರ್ಜಿಸಲು ಅವಳನ್ನು ಕುತ್ತಿಗೆ ಹಿಡಿದು ಹೊರಗೆ ದೂಡಿದ್ದೇವೆ ಅಥರ್ವ. ಇನ್ಮುಂದೆ ಅವಳು ಈ ಕಡೆ ಬಂದರೆ ಬದುಕಿರುವುದಿಲ್ಲ ಎಂದು ಯಾಶಿಕಾ ಕಪಟವಾಗಿ ಹೇಳಿದಳು. ಅಥರ್ವ ತನ್ನ ತಾಯಿಯನ್ನು ನೋಡಿ, ಅಮ್ಮ, ನೀವು ದೊಡ್ಡ ತಪ್ಪು ಮಾಡಿಬಿಟ್ಟಿರಿ. ಆ ಹುಡುಗಿಯ ಮೇಲಿದ್ದ ನಂಬಿಕೆಗಿಂತ ಈ ಯಾಶಿಕಾ ತೋರಿಸಿದ ಸಾಕ್ಷ್ಯವನ್ನು ನಂಬಿಬಿಟ್ಟಿರಿ ಅಲ್ವಾ? ನಾನು ಅವಳನ್ನು ಒಪ್ಪಂದದ ಪ್ರೇಯಸಿಯಾಗಿ ಕರೆತಂದದ್ದು ನಿಜವೇ, ಆದರೆ ಅದಕ್ಕೆ ಕಾರಣ ನನ್ನ ತಮ್ಮ ವಿಕ್ರಮ್. ಅವನ ಜೀವನಕ್ಕಾಗಿಯೇ ನಾನು ಈ ರೀತಿ ಮಾಡಿದ್ದು. ನೀವು ಅವನ ಮದುವೆಗೆ ಒಪ್ಪಿಕೊಳ್ಳಬೇಕು ಎಂದು. ನಾನು ಬೇರೆ ಹುಡುಗಿಯನ್ನು ಪ್ರೀತಿಸುತ್ತಿರುವಂತೆ ತೋರಿಸಲು ನನ್ನ ನಕ್ಷತ್ರಳನ್ನು ಮನಸ್ಸಿನಲ್ಲಿ ಹೊತ್ತುಕೊಂಡು ಇಷ್ಟವಿಲ್ಲದ ಅವಳನ್ನು ಬಲವಂತ ಮಾಡಬಾರದು ಎಂದು ನನಗೆ ಪ್ರೇಯಸಿಯಾಗಿ ನಟಿಸಲು ಬೇರೆ ಹುಡುಗಿಯನ್ನು ಸೆಲೆಕ್ಟ್ ಮಾಡಿದ್ದೆ. ಆದರೆ ವಿಕ್ರಮ್ ಅದಕ್ಕೆ ಮುಂಚೆಯೇ ನಕ್ಷತ್ರಳ ಫೋಟೋವನ್ನು ನಿಮ್ಮ ಬಳಿ ತೋರಿಸಿ, ನನಗೂ ನಕ್ಷತ್ರಗೂ ಮದುವೆ ನಡೆಯಬೇಕೆಂಬ ಆಸೆ ಇದೆ
ಆಸೆಯಿಂದ ಅವಳನ್ನು ಆ ಜಾಗಕ್ಕೆ ಬದಲಾಯಿಸಿದನು. ಆರಂಭದಲ್ಲಿ ನಮ್ಮಲ್ಲಿರುವ ಶ್ರೀಮಂತಿಕೆಯನ್ನು ನೋಡಿ ನಕ್ಷತ್ರ ಒಪ್ಪಿಕೊಳ್ಳಲೇ ಇಲ್ಲ. ಈವಾಗಲೇ ಅವಳು ನನ್ನನ್ನು ಮನಸಾರೆ ಒಪ್ಪಿಕೊಂಡಿದ್ದಾಳೆ. ನಿಮ್ಮನ್ನು ನಂಬಿ ನನ್ನ ನಕ್ಷತ್ರಳನ್ನು ಬಿಟ್ಟು ಅವಳ ಅಮ್ಮನ ಬಳಿ ಮದುವೆಯ ವಿಷಯವಾಗಿ ಮಾತನಾಡಲು ತಿರುಚೆಂದೂರಿಗೆ ಹೋಗಿದ್ದೆ. ಅವರು ಒಪ್ಪಿಕೊಂಡಿದ್ದರು. ಆದರೆ ಇವತ್ತು ನೀವು ನನ್ನ ಪ್ರಾಣವನ್ನೇ ಹೊರಗೆ ಹಾಕಿಬಿಟ್ಟಿರಿ ಎಂದು ಕಿರುಚಿ ಪೂಜಾ ಕೊಠಡಿಗೆ ಹೋಗಿ ಆ ತಾಂಬೂಲದ ತಟ್ಟೆಯನ್ನು ತಂದು ಯಾಶಿಕಾಳ ಮುಂದೆಯೇ ಎಸೆದನು. ಈ ಮದುವೆ ನಡೆಯುವುದಿಲ್ಲ. ತಾಂಬೂಲ ಬದಲಾಯಿಸಿದ ತಕ್ಷಣವೇ ಅವಳು ಹೆಂಡತಿಯಾಗುವುದಿಲ್ಲ. ನನ್ನ ನಕ್ಷತ್ರ ಎಲ್ಲಿದ್ದಾಳೋ ಅಲ್ಲಿ ಈ ಅಥರ್ವ ಇರುತ್ತಾನೆ. ತಿರುಗಿ ಬಂದರೆ ಅವಳೊಂದಿಗೆ ಬರುತ್ತೇನೆ ಎಂದು ಹೇಳಿ ತನ್ನ ಕಾರಿನ ಕೀಲಿಯನ್ನು ತಗೊಂಡು ಹೊರಗೆ ಹೋದನು. ಅದೇ ಸಮಯದಲ್ಲಿ ವಿಷ್ಣುವಿನ ಮನೆಯಲ್ಲಿ 1 ವಾರಕ್ಕೂ ಮೇಲಾಗಿ ಹೋಗಿದೆ. ವಿಷ್ಣು ಅವಳ ಮುಖವನ್ನು ಕೂಡ ನೋಡಿಲ್ಲ. ಅವಳ ಮನಸ್ಸು ತೀವ್ರವಾಗಿ ಗಾಯಗೊಂಡಿತ್ತು. ಅವಳು ಕೂಡ ಕೋಣೆಯಿಂದ ಹೊರಗೆ ಬರಲಿಲ್ಲ. ಆಗಾಗ ಮಾಯಾ ತಂದುಕೊಡುವ ಊಟವನ್ನು ಕೂಡ ಕೇವಲ ಕರ್ತವ್ಯಕ್ಕಾಗಿ ಯಾಂತ್ರಿಕವಾಗಿ ತಿಂದು ಕುಳಿತಿದ್ದಳು ಯಾಮಿನಿ. ಅವಳಿಗೆ ಮನೆಯನ್ನು ಬಿಟ್ಟು ಹೋಗಲು ಸಾಧ್ಯವಿರಲಿಲ್ಲ. ಇಲ್ಲಿ ಅವನ ಹೆಂಡತಿಯಾಗಿ ನೆಮ್ಮದಿಯಿಂದ ಬಾಳಲೂ ಆಗುತ್ತಿರಲಿಲ್ಲ. ತನ್ನ ಜೀವನ ಅರ್ಥಹೀನವಾಯಿತು ಎಂದುಕೊಂಡವಳು ಇವಾಗ ಕಣ್ಣೀರು ಬತ್ತಿ ಹೋಗಿ ದೇಹ ಸೊರಗಿ ಕಣ್ಣುಗಳ ಸುತ್ತ ಕಪ್ಪು ವರ್ತುಲಗಳೊಂದಿಗೆ ಗೋಡೆಗೆ ಹೊರಗೆ ಕುಳಿತಿದ್ದಳು. ಆಗ ಕೋಣೆಯ ಬಾಗಿಲು ತೆರೆದು ಒಳಗೆ ಬಂದನು ವಿಷ್ಣು. ಅವನನ್ನು ನೋಡಿದವಳು ಮೆಲ್ಲನೆ ಎದ್ದಳು. ನೀವು ಹೇಗಿದ್ದೀರಾ? ಇವಾಗ ನಿಮಗೆ ಪರವಾಗಿಲ್ಲವೇ? ತುಂಬ ಸೊರಗಿ ಹೋಗಿದ್ದೀರಾ? ಮುಖವೆಲ್ಲ ಕಪ್ಪಾಗಿದೆ. ಇಲ್ಲಿ ನೋಡಿ, ನಡೆದದ್ದನ್ನೆಲ್ಲ ಮರೆತು ನೆಮ್ಮದಿಯಾಗಿರಿ. ನನ್ನೊಂದಿಗೆ ಮಾತನಾಡದಿದ್ದರೂ ಪರವಾಗಿಲ್ಲ, ಆದರೆ ನೀವು ನೆಮ್ಮದಿಯಾಗಿರಬೇಕು ಎಂದು ಅವಳು ಹೇಳುತ್ತಿರುವಾಗಲೇ ವಿಷ್ಣು ಮಧ್ಯ ಪ್ರವೇಶಿಸಿದನು. ಯಾಮಿನಿ, ನಿನ್ನ ಕಾಳಜಿಯನ್ನು ಹುಡುಕಿಕೊಂಡು ನಾನು ಇಲ್ಲಿಗೆ ಬಂದಿಲ್ಲ. ಇದರಲ್ಲಿ ಸಹಿ ಹಾಕು ಎಂದು ಹೇಳಿ ಅವಳ ಮುಂದೆ ವಿಚ್ಛೇದನ ಪತ್ರವನ್ನು ಎಸೆದನು ವಿಷ್ಣು. ಅವಳಿಗೆ ಕಣ್ಣೀರು ಬರಲಿಲ್ಲ, ಆದರೆ ಹೃದಯದಲ್ಲಿ ಸಿಡಿಲು ಬಡಿದಂತಾಯಿತು. ಅವನನ್ನೇ ರೆಪ್ಪೆ ಬಡಿಯುವುದನ್ನು ಮರೆತು ಅವಳು ನೋಡಲು, ಏನು ನೋಡ್ತಾ ಇದೀಯಾ? ಅದನ್ನು ತಗೊಂಡು ಸೈನ್ ಮಾಡು ಎಂದು ಗಡುಸಾದ ಧ್ವನಿಯಲ್ಲಿ ಅವನು ಹೇಳಿದನು. ಕೆಳಗೆ ಬಾಗಿ ಅದನ್ನು ಎತ್ತಿ ನೋಡಿದವಳಿಗೆ ಪ್ರಪಂಚವೇ ಕತ್ತಲಾದಂತಾಯಿತು. ಇದರ ಮೇಲೆ ಏನೂ ಇಲ್ಲ ಎಂದು ಅವಳಿಗೆ ಅನ್ನಿಸಿತು. ನೀವು ಆತುರಪಟ್ಟು ತೀರ್ಮಾನ ತಗೋಬೇಡಿ, ಕೆಲವು ದಿನಗಳು ಹೋಗಲಿ ಎಂದು ಅವಳು ಸಮಾಧಾನ ಪಡಿಸಲು ಪ್ರಯತ್ನಿಸಿದಳು. ಸಾಕು, ನಿಲ್ಲಿಸು ಯಾಮಿನಿ. ಕೆಲವು ದಿನಗಳಲ್ಲ, ಎಷ್ಟು ವರ್ಷಗಳಾದರೂ ನನ್ನಿಂದ ನಿನ್ನನ್ನು ಒಪ್ಪಿಕೊಂಡು ನಿನ್ನ ಜೊತೆ ಸಂತೋಷವಾಗಿ ಬಾಳಲು ಸಾಧ್ಯವಿಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಮದುವೆಯಾಗಿ ಹೋಯಿತು. ನನ್ನಿಂದ ನೀನು ಕಷ್ಟಪಟ್ಟೆ, ಅದಕ್ಕಾಗಿ ನಿನ್ನನ್ನು ನೋಡಿಕೊಳ್ಳಬೇಕು ಎಂದು ನಾನು ಅಂದುಕೊಂಡೆ. ಆದರೆ ಪ್ಲಾನ್ ಮಾಡಿ ನಿನ್ನನ್ನು ನನ್ನ ತಲೆಗೆ ಕಟ್ಟಲು ನನ್ನ ಅಪ್ಪ ಇಂತಹ ಒಂದು ಕೆಲಸ ಮಾಡಿದ್ದಾರೆ. ಅದನ್ನು ಒಪ್ಪಿಕೊಂಡು ನಿನ್ನ ಜೊತೆ ಸಂಸಾರ ನಡೆಸಿದರೆ ಅವರು ಮಾಡಿದ್ದು ಸರಿ ಎಂದು ನಾನು ಒಪ್ಪಿಕೊಂಡ ಹಾಗೆ ಆಗುತ್ತದೆ. ಸಾಕು, ನಾನು ಯಾರಿಗೂ ಗುಲಾಮನಲ್ಲ, ಯಾರಿಗೂ ಹೆದರಬೇಕಾದ ಅಗತ್ಯವೂ ಇಲ್ಲ. ಅವರ ಆಸ್ತಿ ಪಾಸ್ತಿ ಯಾವುದೂ ನನಗೆ ಬೇಡವೇ ಬೇಡ. ಇಂತೆಯೇ ನಾನು ಹೊರಟು ಹೋಗುತ್ತೇನೆ. ಆದರೆ ನನಗೆ ಹೆಂಡತಿಯಾಗಿ ನೀನು ಇರಬಾರದು ಎಂದು ಅವನು ಅತ್ಯಂತ ಕಠೋರವಾಗಿ ಮಾತನಾಡಿದನು. ವೇದನೆಯಿಂದ ಅವನನ್ನು ನೋಡಿದವಳು, ನೀವು ಎಲ್ಲೋ ಹೋಗಬೇಕಾಗಿಲ್ಲ ಎಂದವಳು ಯೋಚಿಸದಂತೆಯೇ ಸಹಿ ಹಾಕಿ ಅವನಿಗೆ ಕೊಟ್ಟಳು. ನನ್ನಿಂದ ನಿಮ್ಮ ಜೀವನ ಹಾಳಾಗುವುದು ಬೇಡ. ಇವಾಗ ನಾನು ಸಹಿ ಹಾಕಿಬಿಟ್ಟೆನಲ್ಲ, ನೀವು ಯಾವಾಗ ಕೋರ್ಟಿಗೆ ಬರಲು ಹೇಳುತ್ತೀರೋ ಬರುತ್ತೇನೆ. ಕಾನೂನುಬದ್ಧವಾಗಿ ನನಗೆ ವಿಚ್ಛೇದನ ನೀಡಿ. ನೀವು ನಿಮ್ಮ ಪ್ರೇಯಸಿಯನ್ನು ಮದುವೆಯಾಗಿ ಸಂತೋಷವಾಗಿರಿ. ನಿಮ್ಮ ಜೀವನದಲ್ಲಿ ನಾನು ಅಡ್ಡ ಬರುವುದಿಲ್ಲ ಎಂದಳು. ಅದು ನಿನಗೆ ಅನಗತ್ಯವಾದದ್ದು. ಇದು ಮ್ಯೂಚುವಲ್ ಡಿವೋರ್ಸ್ ಅಂದರೆ ಪರಸ್ಪರ ಒಪ್ಪಿಗೆಯ ವಿಚ್ಛೇದನ ಅಷ್ಟೇ. ನನಗೆ ನೀನು ಸೈನ್ ಮಾಡಿಕೊಟ್ಟಿದ್ದೀಯ. ಶೀಘ್ರದಲ್ಲೇ ಪ್ರೊಸೀಜರ್ ಮುಗಿಸಿ ನಾನು ಸೈನ್ ಮಾಡಿದ ಡಾಕ್ಯುಮೆಂಟ್ ನಿನಗೆ ಬರುತ್ತದೆ. ಅದರಿಂದ ನಿನಗೂ ನನಗೂ ಇರುವ ಎಲ್ಲ ಸಂಬಂಧ ಮುಗಿದು ಹೋಗುತ್ತದೆ. ಇದರ ಮೇಲೆ ಎಂದವನು ಅದಕ್ಕೆ ಮೇಲೆ ಏನು ಹೇಳದೆ ಅಲ್ಲಿಂದ ಹೊರಟು ಹೋದನು.
ಇವಾಗ ಒಟ್ಟಾರೆ ಹಕ್ಕು ತನ್ನನ್ನು ಬಿಟ್ಟು ಹೋಗಿದೆ ಎಂಬುದನ್ನು ಅರಿತುಕೊಂಡ ಯಾಮಿನಿ ಇನ್ನು ಇಲ್ಲಿರಲು ತನಗೆ ಹಕ್ಕಿಲ್ಲ ಎಂದು ತಕ್ಷಣವೇ ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಯಾರಿಗೂ ಏನೂ ಹೇಳದೆ ಆ ಮನೆಯನ್ನು ಬಿಟ್ಟು ಹೊರಗೆ ನಡೆದಳು ಯಾಮಿನಿ. ಅದೇ ಸಮಯದಲ್ಲಿ ಅಥರ್ವ ನಕ್ಷತ್ರಳನ್ನು ಹುಡುಕಿಕೊಂಡು ಹೋಗುತ್ತಿದ್ದನು. ಯಾಮಿನಿ ಮನೆಯಿಂದ ಹೊರಟದ್ದು ವಿಷ್ಣುವಿಗೆ ತಿಳಿಯಲೇ ಇಲ್ಲ. ಕೈಯಲ್ಲಿ ಬ್ಯಾಗ್ ಹಿಡಿದು ಅವಳು ಹಾಲಿಗೆ ಬಂದಾಗ ವಿಷ್ಣುವಿನ ತಾಯಿ ಜಾಜಿ ಟಿವಿ ನೋಡುತ್ತಿದ್ದರು. ಏನಾದರೂ ಹೇಳುತ್ತಾರೇನೋ ಎಂದು ಯಾಮಿನಿ ಒಂದು ಕ್ಷಣ ಹಿಂದೇಟು ಹಾಕಿ ನಿಂತಳು. ಆದರೆ ಜಾಜಿ ಅವಳನ್ನು ವ್ಯಂಗ್ಯವಾಗಿ ನೋಡಿ, ಏನು ಹೊರಟೇ ಬಿಟ್ಟೆಯಾ? ಹೋಗುವುದು ಸರಿಯೇ, ಮತ್ತೆ ಹಿಂದಿರುಗಿ ಬಂದು ಬಿಡಬೇಡ. ಇನ್ನಾದರೂ ನನ್ನ ಮಗನ ಜೀವನ ಚೆನ್ನಾಗಿರಲಿ, ಅವನಿಗೆ ಇಷ್ಟವಾದ ಜೀವನ ಸಿಗಲಿ ಎಂದು ಹೇಳಿ ತಕ್ಷಣ ತನ್ನ ದೃಷ್ಟಿಯನ್ನು ಟಿವಿಯತ್ತ ತಿರುಗಿಸಿದರು. ಯಾಮಿನಿಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಬಂತು. ಈ ಮನೆಯಲ್ಲಿ ನಮಗೆ ಯಾರೂ ಇಲ್ಲ, ಗಂಡನೇ ಇಲ್ಲ ಎಂದಾದ ಮೇಲೆ ಇನ್ನಾರು ಇರುತ್ತಾರೆ ಎಂದುಕೊಂಡವಳು ವೇಗವಾಗಿ ಆ ಮನೆಯಿಂದ ಹೊರ ನಡೆದಳು. ಆಟೋ ಹತ್ತಿ ಹೋಗುತ್ತಿರುವಾಗ ಮಾಯಾ ಆಫೀಸಿಗೆ ಹೋಗಬೇಕೇ ಎಂದು ಯಾಮಿನಿಯ ಮನಸ್ಸು ಮಿಡಿಯಿತು. ಆದರೆ ಈಗ ಅವಳ ಸ್ವಾಭಿಮಾನ ತಡೆಯಿತು. ಮಾಯಾ ಬಳಿ ಹೇಳಿದರೆ ಸಮಸ್ಯೆಯಾಗುತ್ತದೆ. ಅವಳ ಬಳಿ ಯಾಕೆ ಹೇಳಬೇಕು? ಅವರಿಗೆ ಹೆಂಡತಿಯಾಗಿದ್ದರೆ ತಾನೆ ಅವಳು ನನಗೆ ನಾದಿನಿ. ಈಗ ಆ ಅಕ್ಕೆ ಹೊರಟು ಹೋಗಿದೆ. ಬೇರೆ ಯಾವ ಹಕ್ಕಿನಿಂದ ಅವಳ ಬಳಿ ಮಾತನಾಡಲು ಸಾಧ್ಯ? ನನ್ನ ಜೀವನವೇ ಹಾಳಾಯಿತು, ಇನ್ಮುಂದೆ ಅವರ ಜೀವನವಾದರೂ ಚೆನ್ನಾಗಿರಲಿ ಎಂದುಕೊಂಡವಳು ಮೌನವಾಗಿ ತನ್ನ ಮನೆಯತ್ತ ಸಾಗಿದಳು. ಅದೇ ಸಮಯದಲ್ಲಿ ಅಥರ್ವ ನಕ್ಷತ್ರಳನ್ನು ಹುಡುಕಿಕೊಂಡು ಅವಳ ಹಳೆಯ ಮನೆಗೆ ಹೋದನು. ಅಲ್ಲಿ ಬಾಗಿಲು ಬೀಗ ಹಾಕಲಾಗಿತ್ತು. ಅಕ್ಕಪಕ್ಕದಲ್ಲಿದ್ದವರನ್ನು ವಿಚಾರಿಸಿದಾಗ, ಇಲ್ಲ ಸರ್, ನಕ್ಷತ್ರ ಇಲ್ಲಿಗೆ ಬರಲೇ ಇಲ್ಲ ಎಂದರು. ನಕ್ಷತ್ರ, ನನಗೆ ಒಂದೇ ಒಂದು ಫೋನ್ ಮಾಡಬಹುದಿತ್ತಲ್ಲ. ಅಯ್ಯೋ, ನಿನ್ನನ್ನು ಎಲ್ಲಿ ಹೋಗಿ ಹುಡುಕಲಿ? ನೀನಿಲ್ಲದಿದ್ದರೆ ನನಗೆ ಹುಚ್ಚು ಹಿಡಿಯುತ್ತೆ ಕಣೆ ಎಂದು ತನ್ನ ತಲೆ ಕೂದಲನ್ನು ಎರಡು ಕೈಗಳಿಂದ ಒತ್ತಿ ಸವರಿಕೊಂಡವನು, ಓಕೆ, ಖಂಡಿತ ಅಲ್ಲಿಗೆ ಹೋಗಿರಬೇಕು ಎಂದು ನಿರ್ಧರಿಸಿ ಕಾರು ಹತ್ತಿ ದೇವಸ್ಥಾನದ ಕಡೆಗೆ ಹೊರಟನು. ಆತುರದಿಂದ ಬಾಗಿಲಿನಲ್ಲಿ ಕಾರನ್ನು ನಿಲ್ಲಿಸಿ ಶೂ ತೆಗೆದು ಕಾರಿನೊಳಗೆ ಎಸೆದು ವೇಗವಾಗಿ ದೇವಸ್ಥಾನದೊಳಗೆ ಓಡಿದನು. ಅಥರ್ವ, ನಕ್ಷತ್ರ ನಕ್ಷತ್ರ ಎನ್ನುತ್ತಾ ಆ ದೇವಸ್ಥಾನದ ತುಂಬ ಸುತ್ತಾಡಿದನು. ಆಗ ಕೆಲವರು ಗುಂಪು ಗುಂಪಾಗಿ ನಿಂತು ಏನೋ ಮಾತನಾಡುತ್ತಿದ್ದರು. ಅವರನ್ನು ನೋಡಿದವನಿಗೆ ಒಂದು ರೀತಿಯ ನಡುಕ ಉಂಟಾಯಿತು. ಪಾಪ, ಆ ಹುಡುಗಿಗೆ ಏನಾಯಿತೋ ಗೊತ್ತಿಲ್ಲ ಎಂದು ಅವರು ಹೇಳಿದ ಮಾತು ಅವನ ಹೃದಯಕ್ಕೆ ನಾಟಿತು. ಹತ್ತಿರ ಹೋದನು. ಏನಾಯಿತು? ಯಾರ ಬಗ್ಗೆ ಮಾತನಾಡುತ್ತಿದ್ದೀರಾ ಎಂದು ಕೇಳಿದನು. ಒಬ್ಳು ಹುಡುಗಿ ಕಣಪ್ಪ, ಮೂರ್ಛೆ ಹೋಗಿ ಬಿದ್ದು ಬಿಟ್ಲು. ಈಗಷ್ಟೇ ನಿಮ್ಮ ಸಂಬಂಧಿಕರು ಬಂದು ಕರೆದುಕೊಂಡು ಹೋದರು ಎಂದ ಕೂಡಲೇ ಅವನಿಗೆ ಏನೂ ಅರ್ಥವಾಗಲಿಲ್ಲ. ಆತುರದಿಂದ ಗರ್ಭಗುಡಿಯತ್ತ ಓಡಿದನು. ಅಲ್ಲಿದ್ದ ಪೂಜಾರಿಯ ಬಳಿ, ಅರ್ಚಕರೇ, ನಿನ್ನೆ ನನ್ನ ಜೊತೆ ಬಂದಿದ್ದ ನನ್ನ ನಕ್ಷತ್ರ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದಳಾ ಎಂದು ಒಂಥರ ತವಕದಿಂದ ಕೇಳಿದನು. ಹೌದು ಸರ್, ಬೆಳಿಗ್ಗೆಯಿಂದ ನಕ್ಷತ್ರಮ್ಮ ಇಲ್ಲೇ ಇದ್ದರು. ಹಸಿ ನೀರು ಹಲ್ಲಿಗೆ ತಾಗಲಿಲ್ಲ. ಆ ಕಂಬಕ್ಕೆ ಹೊರಗೆ ಕುಳಿತಿದ್ದರು. ನಾವು ಎಷ್ಟೋ ಹೇಳಿ ನೋಡಿದೆವು. ಮನೆಗೆ ವಿಷಯ ತಿಳಿಸುವುದು ಬೇಡ ಎಂದು ಹೇಳಿಬಿಟ್ಟರು. ಏನೋ ವ್ರತ ಎಂದರು. ಹಾಗಾಗಿ ನಾವು ನಿಮಗೆ ಫೋನ್ ಮಾಡದೆ ಸುಮ್ಮನಿದ್ದು ಬಿಟ್ಟೆವು. ಆದರೆ ಈಗ ಸ್ವಲ್ಪ ಹೊತ್ತಿನ ಮುಂಚೆ ಮೂರ್ಛೆ ಹೋದರು. ಆಮೇಲೆ ನಿಮಗೆ ಫೋನ್ ಮಾಡೋಣ ಅಂದುಕೊಂಡೆವು. ಅಷ್ಟರಲ್ಲಿ ಅವರ ಅಮ್ಮ ಅಪ್ಪ ಬಂದು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಎಂದು ಹೇಳಿದಾಗ ಅಥರ್ವನಿಗೆ ತನ್ನ ಕಾಲಡಿಯ ಭೂಮಿಯೇ ಕುಸಿದು ಹೋದಂತಾಯಿತು. ಆಗಲೇ ಮನೆಗೆ ಹೋಗಿದ್ದ ವಿಕ್ರಮ್ ವಿಷಯ ತಿಳಿದು ಅಥರ್ವನಿಗೆ ಕಾಲ್ ಮಾಡಿದನು. ಅಣ್ಣ, ಅತ್ತಿಗೆಯನ್ನು ಮನೆಯಿಂದ ಹೊರ ಹಾಕಿದ್ದಾರಂತೆ. ನಾನು ಕಾಲ್ ಮಾಡಿ ನೋಡಿದರೆ ಅವರ ಫೋನ್ ನಿಮ್ಮ ರೂಮ್ನಲ್ಲೇ ಇದೆ. ನೀವು ಎಲ್ಲಿದ್ದೀರಾ ಎಂದು ಆತಂಕದಿಂದ ಕೇಳಿದನು. ಈಗ ಯಾರೋ ಬೇಕೆಂದೇ ಕಿಡ್ನಾಪ್ ಮಾಡಿದ್ದಾರೆ ಎಂಬುದು ಮಾತ್ರ ಅಥರ್ವನಿಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಆತುರದಿಂದ ವಿಕ್ರಮ್ಗೆ ಮಾಹಿತಿ ನೀಡಿ ದೇವಸ್ಥಾನದ ಸೆಕ್ಯೂರಿಟಿ ಸಿಸ್ಟಮ್ ಕೋಣೆಗೆ ಹೋದನು. ಸೆಕ್ಯೂರಿಟಿ ಕೋಣೆಯ ಬಾಗಿಲನ್ನು ತಳ್ಳಿಕೊಂಡು ಅಥರ್ವ ಒಳನುಗ್ಗಿದನು. ಅವನ ಮುಖ ಆಕ್ರೋಶದಿಂದ ಕೆಂಪಾಗಿತ್ತು. ಬೇಗ ಅರ್ಧ ಗಂಟೆಯ ಮುಂಚೆ ಗರ್ಭಗುಡಿಯ ಬಾಗಿಲಲ್ಲಿ ನಡೆದ ರೆಕಾರ್ಡಿಂಗನ್ನು ತೋರಿಸಿ ಎಂದು ಅಧಿಕಾರಯುತವಾಗಿ ಕಿರುಚಿದನು. ಅಲ್ಲಿದ್ದ ಸಿಬ್ಬಂದಿ ಗಾಬರಿಯಿಂದ ಕಂಪ್ಯೂಟರನ್ನು ಆಪರೇಟ್ ಮಾಡಿದರು.
ಅಥರ್ವ ಕಣ್ಣು ಮಿಟುಕಿಸದೆ ಪರದೆಯನ್ನೇ ನೋಡುತ್ತಿದ್ದನು. ನಕ್ಷತ್ರ ಬೆಳಿಗ್ಗೆಯಿಂದ ಅತ್ತದ್ದು ಅವಳು ಮೂರ್ಛೆ ಹೋಗಿ ಬಿದ್ದ ದೃಶ್ಯದವರೆಗೂ ದಾಖಲಾಗಿತ್ತು. ಆದರೆ ಸರಿಯಾಗಿ ಆ ಅಮ್ಮ ಅಪ್ಪ ಎಂದು ಹೇಳಿಕೊಳ್ಳುವವರು ಅವಳನ್ನು ಎತ್ತುವ ಆ ಕ್ಷಣ ಪರದೆ ನಡುಗಿತು ಮಸುಕಾಗಿ. ತಕ್ಷಣ ನೋ ಸಿಗ್ನಲ್ ಎಂದು ಕಪ್ಪು ಪರದೆಯಾಗಿ ಅಂದರೆ ಸ್ಕ್ರೀನ್ ಬದಲಾಯಿತು. ಏನಿದು, ಯಾಕೆ ಕಟ್ ಆಗುತ್ತಿದೆ, ರಿಮೈಂಡ್ ಮಾಡು ಎಂದು ಅಥರ್ವ ಗರ್ಜಿಸಿದನು. ಸರ್, ಗೊತ್ತಿಲ್ಲ ಸರ್, ಆ 5 ನಿಮಿಷ ಮಾತ್ರ ಕ್ಯಾಮರಾ ಕೆಲಸ ಮಾಡಿಲ್ಲ, ಯಾರೋ ಸಿಗ್ನಲನ್ನು ಜಾಮ್ ಮಾಡಿದ್ದಾರೆ ಎಂದು ಸಿಬ್ಬಂದಿ ಕೈ ಮುಗಿದು ನಡುಗಿದರು. ಅಥರ್ವ ತನ್ನ ಕೈಯಿಂದ ಮೇಜನ್ನು ಗುದ್ದಿದನು. ಪ್ಲಾನ್ ಮಾಡಿದ್ದಾರೆ, ನನ್ನ ನಕ್ಷತ್ರಳನ್ನು ಎಲ್ಲಿಗೆ ಕರೆದುಕೊಂಡು ಹೋದರೂ ಬಿಡುವುದಿಲ್ಲ ಎಂದು ಕಿರುಚಿದನು. ಆಗ ವಿಕ್ರಮ್ ಅಲ್ಲಿಗೆ ಒಂದು ಕೈಯಲ್ಲಿ ಸ್ಟಿಕ್ ಹಿಡಿದುಕೊಂಡು ಬಂದನು. ಅಣ್ಣ, ಎಲ್ಲ ಕಡೆಯೂ ಹುಡುಕಿದೆ, ಬಾಗಿಲಲ್ಲಿ ನಿಂತಿದ್ದ ವಾಚ್ಮ್ಯಾನ್ ಬಳಿ ಕೇಳಿದೆ, ಒಂದು ಬಿಳಿ ಬಣ್ಣದ ಆಂಬ್ಯುಲೆನ್ಸ್ನಲ್ಲಿ ಏರಿಸಿಕೊಂಡು ಹೋಗಿದ್ದಾಗಿ ಹೇಳುತ್ತಿದ್ದಾನೆ, ಆದರೆ ಆ ಗಾಡಿಗೆ ನಂಬರ್ ಪ್ಲೇಟ್ ಇರಲಿಲ್ವಂತೆ ಎಂದನು ವಿಕ್ರಮ್ ಉಸಿರು ಬಿಡುತ್ತಾ. ಅಥರ್ವ ವಿಕ್ರಮ್ನ ಶರ್ಟ್ ಹಿಡಿದನು. ವಿಕ್ರಮ್, ಯಾಶಿಕಾ ಮತ್ತು ಮೋಹನ್ ಮಾಮ ಸೇರಿ ಆಡುತ್ತಿರುವ ಆಟ ಇದು. ಅಮ್ಮನನ್ನು ಮುಂದೆ ನಿಲ್ಲಿಸಿ ಅವಳನ್ನು ಹೊರಗೆ ಹಾಕಿದ್ದಲ್ಲದೆ ಈಗ ಕಿಡ್ನಾಪ್ ಮಾಡಿದ್ದಾರೆ. ಅವರನ್ನು ಸುಮ್ಮನೆ ಬಿಡಬಾರದು ಎಂದು ಹಾವಿನಂತೆ ಬುಸುಗುಟ್ಟಿದನು. ಅಣ್ಣ, ಈಗ ಕೋಪಗೊಳ್ಳುವ ಸಮಯವಲ್ಲ. ನಾವು ಈಗಲೇ ಸಿಟಿಯಿಂದ ಹೊರ ಹೋಗುವ ಎಲ್ಲ ದಾರಿಗಳನ್ನು ಬ್ಲಾಕ್ ಮಾಡಬೇಕು. ಕಾರ್ತಿಕ್ಗೆ ಹೇಳಿ ಆ ರೂಟ್ನಲ್ಲಿರುವ ಬೇರೆ ಅಂಗಡಿಗಳ CCTVಯನ್ನು ಚೆಕ್ ಮಾಡಲು ಹೇಳುತ್ತೇನೆ ಎಂದನು ವಿಕ್ರಮ್ ನಿಧಾನವಾಗಿ. ವಿಕ್ರಮ್, ಸಿಟಿಯಿಂದ ಹೊರಹೋಗುವ ಎಲ್ಲ ಚೆಕ್ ಪೋಸ್ಟ್ಗಳಿಗೂ ಫೋನ್ ಮಾಡು, ಕಮಿಷನರನ್ನು ಲೈನ್ನಲ್ಲಿ ಹಿಡಿ ಎಂದು ಕಿರುಚಿದನು ಅಥರ್ವ. ಅವನ ಧ್ವನಿಯಲ್ಲಿದ್ದ ನಡುಕ ಅಲ್ಲಿದ್ದ ಸಿಬ್ಬಂದಿಗಳನ್ನು ಬೆಚ್ಚಿ ಬೀಳಿಸಿತು. ವಿಕ್ರಮ್ ತನ್ನ ಕೈಯಲ್ಲಿದ್ದ ಟ್ಯಾಬ್ಲೆಟ್ನಲ್ಲಿ ಕಾರ್ತಿಕ್ನನ್ನು ಸಂಪರ್ಕಿಸಿದನು. ಕಾರ್ತಿಕ್, ದೇವಸ್ಥಾನದ ಬಾಗಿಲಿನಿಂದ 3 ಕಿಲೋಮೀಟರ್ ಸುತ್ತಳತೆಯಲ್ಲಿರುವ ಎಲ್ಲ ಪ್ರೈವೇಟ್ ಕ್ಯಾಮರಾಗಳನ್ನು ಹ್ಯಾಕ್ ಮಾಡು. ಒಂದು ಬಿಳಿ ಆಂಬ್ಯುಲೆನ್ಸ್, ನಂಬರ್ ಪ್ಲೇಟ್ ಇಲ್ಲದ ಗಾಡಿ, ಅದು ಯಾವ ದಿಕ್ಕಿನಲ್ಲಿ ಹೋಗಿದೆ ಎಂದು ನನಗೆ ತಿಳಿಯಬೇಕು ಎಂದನು. ಕಾರ್ತಿಕ್ ಆಫೀಸ್ನಲ್ಲಿದ್ದಂತೆಯೇ ತನ್ನ ಬೆರಳುಗಳನ್ನು ಕೀಬೋರ್ಡ್ ಮೇಲೆ ಹಾರಿಸಿದನು. ಸರ್, ಚೆಕ್ ಮಾಡುತ್ತಿದ್ದೇನೆ, ಆದರೆ ಅವರು ತುಂಬ ಕುತಂತ್ರದಿಂದ ಮೇನ್ ರೋಡ್ ಬಿಟ್ಟು ಗಲ್ಲಿಯೊಳಗೆ ಹೋಗಿದ್ದಾರೆ. ಒಂದು ಕಡೆ ಆ ಗಾಡಿ ಕಾಣಿಸುತ್ತಿದೆ, ಆದರೆ ಅಲ್ಲಿಂದ ಅದು ಯಾವ ದಿಕ್ಕಿನಲ್ಲಿ ಹೋಯಿತು ಎಂದು ಕಂಡುಹಿಡಿಯಲು ಆಗುತ್ತಿಲ್ಲ ಎಂದನು ಕಾರ್ತಿಕ್ ಆತಂಕದಿಂದ. ಅಥರ್ವ ತನ್ನ ಕಾರನ್ನು ಹಸುರ ವೇಗದಲ್ಲಿ ಮಧುರವಾಯಲ್ ದಿಕ್ಕಿನಲ್ಲಿ ಚಲಾಯಿಸಿದನು. ಅವನ ಕಣ್ಣುಗಳು ರಸ್ತೆಯನ್ನೇ ತೂತು ಮಾಡುತ್ತಿದ್ದವು. ನಕ್ಷತ್ರ, ನಿನಗೆ ಏನಾದರೂ ಆದರೆ ನಾನು ಬದುಕಿರುವುದಿಲ್ಲ ಕಣೆ. ಆ ದೇವರನ್ನು ನಂಬಿ ತಾನೆ ನಿನ್ನನ್ನು ಬಿಟ್ಟು ಹೋಗಿದ್ದೆ. ಆ ದೇವರು ಯಾಕೆ ನಿನ್ನ ಕೈ ಬಿಟ್ಟನು ಎಂದು ಮನಸ್ಸಿನಲ್ಲೇ ಹತ್ತನು. ಯುವರಾಜ್ ತನ್ನ ಬೈಕ್ನಲ್ಲಿ ನಗರದ ಅಡ್ಡ ರಸ್ತೆಗಳಿಗೆ ನುಗ್ಗಿ ಹುಡುಕುತ್ತಿದ್ದನು. ವಿಕ್ರಮ್ ಫೋನ್ನಲ್ಲಿ ಕಮಿಷನರ್ ಬಳಿ ಮಾತನಾಡುತ್ತಿದ್ದನು. ಸರ್, ಇದು ಸಾಧಾರಣ ಕಿಡ್ನಾಪ್ ಅಲ್ಲ. ನನ್ನ ಅತ್ತಿಗೆಯ ಜೀವಕ್ಕೆ ಅಪಾಯವಿದೆ. ಪ್ಲೀಸ್ ಸರ್, ಮಧುರವಾಯಲ್, ವಾನಗರಂ ಇನ್ನಿತರ ಸಿಗ್ನಲ್ಸ್ ಎಲ್ಲವನ್ನು ಕ್ಲೋಸ್ ಮಾಡಿ ಎಂದನು. ವರ್ಮನ್ ಮನೆಯ ಹೆಣ್ಣು ಅಥರ್ವನ ಭಾವಿ ಪತ್ನಿಯ ಕಿಡ್ನಾಪ್ ಎಂದ ಕೂಡಲೇ ನಗರದಾದ್ಯಂತ ಸೈರನ್ ಸದ್ದುಗಳು ಮೊಳಗಲು ಪ್ರಾರಂಭಿಸಿದವು. ಅಥರ್ವನ ಕಾರು ಸಿಗ್ನಲ್ಗಳನ್ನು ಲೆಕ್ಕಿಸದೆ ಮುನ್ನುಗ್ಗಿತು. ದಾರಿಯಲ್ಲಿ ಅಡ್ಡಲಾಗಿ ಬಂದ ವಾಹನಗಳು ಅವನ ವೇಗವನ್ನು ಕಂಡು ಹೆದರಿ ಪಕ್ಕಕ್ಕೆ ಸರಿದವು. ಅವನ ಕಣ್ಣುಗಳು ಸ್ಕ್ಯಾನರ್ನಂತೆ ಪ್ರತಿಯೊಂದು ಬಿಳಿ ಬಣ್ಣದ ವಾಹನವನ್ನು ತಪಾಸಣೆ ಮಾಡುತ್ತಿದ್ದವು. ವಿಕ್ರಮ್ಗೆ ಕಾಲ್ ಮಾಡಿದವನು, ವಿಕ್ರಮ್, ಯಾಶಿಕಾಗೂ ಮತ್ತು ಮೋಹನ್ ಮಾಮನಿಗೂ ಇದರಲ್ಲಿ ಖಂಡಿತ ಸಂಬಂಧವಿರುತ್ತದೆ. ಅವರು ಈಗ ಎಲ್ಲಿದ್ದಾರೆ ಎಂದು ಚೆಕ್ ಮಾಡು ಎಂದನು ಅಥರ್ವ ಹಲ್ಲು ಕಡಿಯುತ್ತಾ. ವಿಕ್ರಮ್ ಲೊಕೇಶನ್ ಚೆಕ್ ಮಾಡಿದನು. ಎಲ್ಲರೂ ಕಾನ್ಫರೆನ್ಸ್ ಕಾಲ್ನಲ್ಲಿ ಸೇರಿದರು. ಅಣ್ಣ, ಅವರು ಮನೆಯಲ್ಲೇ ಇದ್ದಾರೆ, ಆದರೆ ಅವರ ಕಡೆಯವರು ಯಾರಾದರೂ ಇದನ್ನು ಮಾಡಿರಬಹುದು. ಕಾರ್ತಿಕ್, ಆ ಆಂಬ್ಯುಲೆನ್ಸ್ ಕೊನೆಯದಾಗಿ ಕಂಡ ಲೊಕೇಶನ್ನಿಂದ ಬಿಳಿ ಕಾರುಗಳು ಯಾವುದಾದರೂ ಹೊರಬರುತ್ತಿವೆಯೇ ಎಂದು ನೋಡು. ಒಂದು ವೇಳೆ ಅವರು ಗಾಡಿಯನ್ನು ಬದಲಾಯಿಸಿರಬಹುದು ಎಂದನು ವಿಕ್ರಮ್. ಆ ಹುಡುಕಾಟವು ಒಂದು ಜೀವವನ್ನು ಪಣಕ್ಕಿಟ್ಟು ಹೋರಾಟವಾಗಿ ಬದಲಾಯಿತು. ಅಥರ್ವ ಕಾರನ್ನು ಓಡಿಸಿಕೊಂಡೇ ಹುಡುಕಿದನು. ಕಾರ್ತಿಕ್, 1 ನಿಮಿಷ ಸರ್. ಕೊಯಂಬೇಡು ದಾಟಿ ಒಂದು ಕಪ್ಪು ಬಣ್ಣದ ಎಂಡೀವರ್ ಕಾರು ತುಂಬ ವೇಗವಾಗಿ ಹೋಗುತ್ತಿದೆ.
ಅದರ ಗಾಜು ಕಪ್ಪಾಗಿದೆ. ಅದರಲ್ಲಿ ನಂಬರ್ ಪ್ಲೇಟ್ ಸರಿಯಾಗಿ ಕಾಣುತ್ತಿಲ್ಲ. ಆದರೆ ಅದು ಮಧುರವಾಯಲ್ ಬೈಪಾಸ್ ಕಡೆಗೆ ಹೋಗುತ್ತಿದೆ ಎಂದು ಕಾರ್ತಿಕ್ ಕಿರುಚಿದನು. ಮಧುರವಾಯಲ್ಲ? ನಾನು ಪಕ್ಕದಲ್ಲೇ ಇದ್ದೇನೆ ಎಂದು ಅಥರ್ವ ಕಾರನ್ನು ಆ ದಿಕ್ಕಿನಲ್ಲಿ ತಿರುಗಿಸಿದನು. ಕಾರಿನ ಟೈಯರ್ಗಳು ನೆಲಕ್ಕೆ ಉಜ್ಜಿ ಸೀದಾ ವಾಸನೆ ಎಬ್ಬಿಸಿತು. ಒಂದು ಭೀಕರ ಬೇಟೆಗಾಗಿ ಬೇಕಾದ ಎಲ್ಲ ಲಕ್ಷಣಗಳೊಂದಿಗೆ ಅಥರ್ವ ಮುನ್ನುಗ್ಗಿದನು. ಮಾಯಾ ತನ್ನ ಕಚೇರಿ ಕೆಲಸಗಳನ್ನು ಮುಗಿಸಿ ಹಿಂತಿರುಗುತ್ತಿದ್ದಳು. ಮಧುರವಾಯಲ್ ಬೈಪಾಸ್ ಸಿಗ್ನಲ್ನಲ್ಲಿ ಟ್ರಾಫಿಕ್ ಜಾಮ್ನಿಂದಾಗಿ ಅವಳ ಕಾರು ನಿಂತಿತು. ಬೇಸರದಿಂದ ಕಿಟಕಿಯ ಮೂಲಕ ಹೊರಗೆ ನೋಡಿದ ಮಾಯಾ ಕಣ್ಣುಗಳು ಪಕ್ಕದಲ್ಲಿದ್ದ ಒಂದು ಕಪ್ಪು ಬಣ್ಣದ ಎಂಡೀವರ್ ಕಾರಿನ ಮೇಲೆ ನೆಲೆಸಿದವು. ಆ ಕಾರಿನ ಕಿಟಕಿ ಗಾಜು ಸ್ವಲ್ಪ ಕೆಳಗೆ ಇಳಿದಿತ್ತು. ಮಾಯಾ ಆಕಸ್ಮಿಕವಾಗಿ ಒಳಗೆ ನೋಡಿದಾಗ ಅವಳ ಹೃದಯ ಒಂದು ಕ್ಷಣ ನಿಂತು ಬಡಿಯಿತು. ಒಳಗೆ ನಕ್ಷತ್ರ. ಅವಳ ಮುಖ ಬೆವರಿನಿಂದ ತೊಯ್ದಿತ್ತು. ಕಣ್ಣುಗಳು ಮುಚ್ಚಿದ್ದವು. ಮೂರ್ಛೆ ಹೋಗಿದ್ದಳು ಎಂದರೂ ಅವಳ ಬಾಯಿಯನ್ನು ಒಂದು ಕಪ್ಪು ಬಟ್ಟೆಯಿಂದ ಕಟ್ಟಲಾಗಿತ್ತು. ಒಬ್ಬ ಹೊರಟ ಅವಳ ಪಕ್ಕದಲ್ಲಿ ಕುಳಿತಿದ್ದನು. ಅದನ್ನು ನೋಡಿದ ತಕ್ಷಣ ಮಾಯಾ ಮನಸ್ಸಾಕ್ಷಿ ಎಚ್ಚೆತ್ತುಕೊಂಡಿತು. ಇವಳು ಹೇಗೆ ಇಲ್ಲಿಗೆ, ಅದು ಕಿಡ್ನಾಪ್ ಆದ ಸ್ಥಿತಿಯಲ್ಲಿ ಎಂದು ಮಾಯಾ ಬೆಚ್ಚಿಬಿದ್ದಳು. ಅಥರ್ವ ಅವಳ ಶತ್ರುವಾಗಿರಬಹುದು, ಆದರೆ ಒಬ್ಬ ಮಹಿಳೆಗೆ ಆಗುತ್ತಿರುವ ಈ ಅನ್ಯಾಯವನ್ನು ಅವಳಿಂದ ಸಹಿಸಲಾಗಲಿಲ್ಲ. ಸಿಗ್ನಲ್ ಬಿಟ್ಟ ತಕ್ಷಣ ಆ ಕಾರು ಮುನ್ನುಗ್ಗಿತು. ಮಾಯಾ ಸ್ವಲ್ಪವೂ ಯೋಚಿಸದೆ ತನ್ನ ಕಾರನ್ನು ಚುರುಕುಗೊಳಿಸಿದಳು. ಅವಳೇ ಅಥರ್ವನ ನಂಬರನ್ನು ಡಯಲ್ ಮಾಡಿದಳು. ಅಥರ್ವ ಫೋನ್ ತೆಗೆದ ತಕ್ಷಣ ಮಾಯಾ ಆತಂಕದಿಂದ ಮಾತನಾಡಲು ಪ್ರಾರಂಭಿಸಿದಳು. ಅಥರ್ವ, ನಾನು ಮಾಯಾ ಮಾತನಾಡ್ತಾ ಇದ್ದೇನೆ. ನಿಮ್ಮ ಆಫೀಸ್ನಲ್ಲಿ ಕೆಲಸ ಮಾಡುವ ಆ ಹುಡುಗಿ ನಕ್ಷತ್ರಾಳನ್ನು ಯಾರೋ ಒಬ್ಬ ಕಪ್ಪು ಕಾರಿನಲ್ಲಿ ಕಿಡ್ನಾಪ್ ಮಾಡಿಕೊಂಡು ಹೋಗುತ್ತಿದ್ದಾರೆ. ಮಧುರವಾಯಲ್ ಸಿಗ್ನಲ್ನಲ್ಲಿ ಈಗಷ್ಟೇ ನೋಡಿದೆ. ನಾನು ಅವರ ಹಿಂದೆಯೇ ಹೋಗುತ್ತಿದ್ದೇನೆ. ಕಾರ್ ನಂಬರ್ TN07XX0001 ವಿಡಿಯೋ ಕಳುಹಿಸುತ್ತೇನೆ ನೋಡಿ ಎಂದು ಧಾವಂತದಿಂದ ಮಾತನಾಡಿ ಮುಗಿಸಿ ಮಾಯಾ ತನ್ನ ಒಂದು ಕೈಯಿಂದ ಸ್ಟೇರಿಂಗ್ ಹಿಡಿದುಕೊಂಡು ಮತ್ತೊಂದು ಕೈಯಿಂದ ಆ ಕಾರನ್ನು ಬದಲಾಯಿಸಿ ವಿಡಿಯೋ ತೆಗೆದಳು. ಕಿಡ್ನಾಪರ್ಗಳಿಗೆ ಅನುಮಾನ ಬರದಂತೆ ಸ್ವಲ್ಪ ದೂರದಲ್ಲೇ ಹೋದಳು. ಆ ಕಾರು ಪೊಂದಮಲ್ಲಿ ಹೆದ್ದಾರಿಯಲ್ಲಿರುವ ಒಂದು ಪಾಳು ಬಿದ್ದ ಗೋದಾಮಿನ ಪ್ರದೇಶದೊಳಗೆ ಪ್ರವೇಶಿಸಿತು. ಮಾಯಾ ತನ್ನ ಕಾರನ್ನು ದೂರದ ಮರದ ಕೆಳಗೆ ನಿಲ್ಲಿಸಿದಳು. ಅಥರ್ವ ಅವರು ಪೊಂದಮಲ್ಲಿಯ ಮುಂದಿರುವ ಒಂದು ಹಳೆಯ ಕೆಮಿಕಲ್ ಗೋದಾಮಿನೊಳಗೆ ಹೋಗಿದ್ದಾರೆ. ನಾನು ಇಲ್ಲಿ ಅಡಗಿ ಕುಳಿತಿದ್ದೇನೆ, ಬೇಗ ಬನ್ನಿ ಎಂದು ಮೆಲ್ಲಗಿನ ಧ್ವನಿಯಲ್ಲಿ ಹೇಳಿದಳು. ಅವಳು ಕಾರಿನಿಂದ ಇಳಿದು ಮೆಲ್ಲನೆ ಆ ಗೋದಾಮಿನತ್ತ ಅಡಗಿ ಅವಿತುಕೊಂಡು ಹೋದಳು. ಒಳಗೆ ನಕ್ಷತ್ರಾಳನ್ನು ಮೂರ್ಛೆ ಹೋದ ಸ್ಥಿತಿಯಲ್ಲೇ ಕುರ್ಚಿಯ ಮೇಲೆ ಕೂರಿಸಿ ಕಟ್ಟಿ ಹಾಕಿದ್ದರು. ಅವಳ ಸುತ್ತಲೂ ಗೂಂಡಾಗಳಂತೆ ಆಳುಗಳಿದ್ದರು. ನಕ್ಷತ್ರಾಳ ಮುಖಕ್ಕೆ ನೀರು ಸಿಂಪಡಿಸಿದಾಗ ನಿಧಾನವಾಗಿ ಕಣ್ಣು ಬಿಟ್ಟಳು. ನಕ್ಷತ್ರ ದೇವಸ್ಥಾನದಲ್ಲಿದ್ದವಳು ಇಲ್ಲಿಗೆ ಹೇಗೆ ಬಂದೆವು ಎಂಬ ಆಘಾತ ಮತ್ತು ತನ್ನ ಸುತ್ತಲಿರುವವರನ್ನು ನೋಡಿ ನಕ್ಷತ್ರಗೆ ಭಯ ಶುರುವಾಯಿತು. ಆದರೆ ಕಿರುಚಲು ಸಾಧ್ಯವಾಗಲಿಲ್ಲ. ಬೆನ್ನು ನೋವು ಪ್ರಾಣ ತೆಗೆಯುವಂತಿತ್ತು. ನಕ್ಷತ್ರಾಳ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿರಲು ಬೆದರಿದ ಕಣ್ಣುಗಳಿಂದ ನೋಡಿದಳು. ಆಗ ಒಬ್ಬನು ಅವಳ ಕೈಯಲ್ಲಿದ್ದ ನರವನ್ನು ಕತ್ತರಿಸಿದನು. ಇದಕ್ಕೂ ಮೇಲೆ ತಾಳ್ಮೆ ಇಲ್ಲದೆ ಒಳಗೆ ನುಗ್ಗಿದಳು ಮಾಯಾ. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.